ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ನಿಮಗೆ ಸರ್ಪ್ರೈಸ್ ಕೂಡ ಆಗ್ಬೋದು, ಇವ್ರು ಕ್ಯಾಪ್ಟನ್ ಆಗ್ಬಿಟ್ರು ಅಂತ ಹೇಳ್ಬಿಟ್ಟು ಯಾರು ಆಗಿದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಬಟ್ ಜನ ಮತ್ತು ಮನೆ ಒಳಗಡೆ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಮಾಳು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಬಟ್ ಮಾಳು ಇಲ್ಲಿ ಕ್ಯಾಪ್ಟನ್ ಆಗಿಲ್ಲ. ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಅಂದರೆ ಏನಕ್ಕೆ ಅಂತ ಅಂದರೆ, ಮಾಳು ಏನಕ್ಕೆ ಸೆಲೆಕ್ಟ್ ಆಗ್ತಾಯಿದ್ರು, ಮಾಳು ಯಾಕೆ ಕ್ಯಾಪ್ಟನ್ ಆಗೋ ರೀತಿ ಅವ್ರು ಮಾತಾಡಿದ್ರು ಅಂತಂದರೆ, ಅದು ಬಂದಿರುವಂಥ ಜನ ಎಲ್ಲ ಆ ಥರ ರಿಯಾಕ್ಟ್ ಮಾಡಿದ್ರು ಮಾಳವ್ರಿಗೆ. ಬಟ್ ಇನ್ನೊಂದೇನು ಅಂತ ಅಂದರೆ, ಮಾಳವರು ಓಪನ್ನಾಗಿ ಮಾತಾಡಿದ್ದು ನೆನ್ನೆನೆ, ಇಡೀ ಬಿಗ್ ಬಾಸಲ್ಲಿ ನೆನ್ನೆನೇ ಮಾತಾಡೋರು. ಅಂದರೆ ಜನಗಳ ಹತ್ರ ಎಲ್ಲ ತುಂಬ ಚೆನ್ನಾಗಿ ಅವರು ಕನ್ವೆ ಮಾಡಿದ್ರು, ಅವರು ಏನು ವಿಷಯ ಮಾತಾಡಬೇಕು ಅನ್ನೋದೇನೆಲ್ಲ. ಅದರಿಂದಾಗಿ ಏನು ಅನ್ನಿಸ್ತು ಅಂತಂದರೆ, ಮನೆ ಒಳಗಡೆ ಅವ್ರು ಕಿರ್ತಾ ಇರೋದೆಲ್ಲ ಗಮನಿಸಿದರೆ, ಅದರಿಂದಾಗಿ ಸ್ಪಂದನ ಕಾವ್ಯ ಮಾತಾಡಬೇಕಾದ್ರೂ ಮಾಳು ಅಣ್ಣನೇ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದ್ರು. ಬಟ್ ಏನು ಅಂತಂದರೆ, ಬಟ್ ಇಲ್ಲಿ ಮಾಳು ಅವರು ಕ್ಯಾಪ್ಟನ್ ಆಗಿಲ್ಲ. ಬಟ್ ಎಲ್ಲರಿಗೂ ಏನು ಅನ್ನಿಸ್ತು ಅಂತಂದರೆ, ಮಾಳುನೇ ಕ್ಯಾಪ್ಟನ್ ಆಗಿರೋದು. ಅಂದರೆ ನೆನ್ನೆ ಎಪಿಸೋಡ್ ನೋಡಿದ್ಮೇಲೆ ಎಲ್ಲರೂ ಮಾಳುನೇ ಕ್ಯಾಪ್ಟನ್ ಆಗಿರೋದು ಅಂತ ಅಂದ್ಕೊಂಡಿದ್ರೆ. ಬಟ್ ಇನ್ನೊಂದು ಹೇಳ್ಬೇಕು ಏನು ಅಂತಂದರೆ, ಸೊ ಈ ಸಲ ಬಿಗ್ ಬಾಸ್ ಏನು ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಲಾಸ್ಟಿಗೆ ಏನು ಮಾಡಿದ್ರು ಅಂತಂದರೆ, ಲಾಸ್ಟ್ ವೀಕು ಸುದೀಪ್ ಸರ್ ಬಂದಿರಲ್ಲ, ಸುದೀಪ್ ಸರ್ ಬಂದಂಥ ಟೈಮಲ್ಲಿ ಏನು ಮಾಡಿದ್ರು ಅಂತ ಅಂದರೆ, ಈಗ ಇಡೀ ಮನೆಯೇ ನಾಮಿನೇಟ್ ಮಾಡಿದ್ರು. ಇಡೀ ಮನೆಯೇ ನಾಮಿನೇಟ್ ಮಾಡೋದ್ರಿಂದ ನಮ್ಗೆ ಏನು ಅನ್ನಿಸ್ತು ಅಂತಂದರೆ, ಏನೋ ಒಂದು ಟ್ವಿಸ್ಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾವು ಅಂತ ಅಂದ್ಕೊಂಡಿದ್ವಿ. ಬಟ್ ಕ್ಯಾಪ್ಟನ್ಶಿಪ್ನ ಇಷ್ಟು ಈಸಿಯಾಗಿ ಕೊಡ್ತಾರೆ. ಜೊತೆಯಲ್ಲಿ ಕಂಟೆಂಡರ್ಗಳ್ನ ಅಷ್ಟೇ, ಕ್ಯಾಪ್ಟನ್ಶಿಪ್ ಕಂಟೆಂಡರ್ಗಳು ಯಾರ್ಯಾರಿದ್ರು ಅವ್ರನ್ನೂ ಕೂಡ ಈಸಿಯಾಗಿ ಸೆಲೆಕ್ಟ್ ಆಗೋ ರೀತಿ ಕೊಡ್ತಾರೆ. ಅಂತ ಅಂದರೆ ವರ್ತಿರೋರ್ಗೆ ಸಿಗಲಿಲ್ಲ ಅಲ್ಲಿ ಅಂತ ತುಂಬ ಜನಕ್ಕೆ ಅನಿಸಿದೆ. ಏನಕ್ಕೆ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಏನು ಇಡೀ ಮನೆಯೇ ನಾಮಿನೇಟ್ ಆಗಿತ್ತು, ಇಡೀ ಮನೆ ನಾಮಿನೇಟ್ ಆದಮೇಲೆ ಏನೋ ಒಂದು ಮಸಿ ಬಳಿಯುವಂಥ ಟಾಸ್ಕ್ನ ನಡೆಸ್ತಾರಲ್ಲ. ಅಂದರೆ ವೈಯಕ್ತಿಕವಾಗಿ ಅವ್ರಿಗೆ ಏನೇನು ಅನ್ನಿಸ್ತಾ ಅದೆಲ್ಲ ಹೇಳ್ಬಿಟ್ಟು ಮಸಿ ಬಳಿಯೋ ರೀತಿಯಲ್ಲಿ ಮಾಡಿರ್ತಾರೆ. ಬಟ್ ಆ ಸಮಯದಲ್ಲಿ ಏನು ಅಂತ ಅಂದರೆ, ರಿಷಾಗೆ ಒಂದು ಪವರ್ ಕೊಡ್ತಾರೆ. ಅಂತ ಅಂದರೆ ಜಾಸ್ತಿ ಮಸಿ ಬೆಳೆಸ್ಕೊಂಡಿದ್ದಕ್ಕೋಸ್ಕರ ರಿಷಾಗೆ ಅದು ಪವರ್ ಕೊಟ್ಟಿದ್ದು ಏನು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅನಿಸುತ್ತೆ. ಸೊ ಇಡೀ ಏನು ಜನ 7 ಜನ ಏನಿದ್ರು, ಇಡೀ 7 ಜನದ ಡಿಸಿಷನ್ನು ಅವ್ರ ಕೈಗೆ ಕೊಡ್ತಾರೆ. ಅವ್ರು 7 ಜನದ ಡಿಸಿಷನ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಇಬ್ಬರದ್ದು ತೆಗೆದಾಕೋ ರೀತಿ ಅವ್ರು ಮಾಡಿರ್ತಾರೆ. ಅಂದರೆ ರಿಷಾ ಅವ್ರಿಗೆ ಈಸಿಯಾಗಿ ಒಂದು ಸಿಕ್ತು. ಅಂತಂದರೆ ಅವರು ಕಂಟೆಂಡರ್ ಆಗೋಕ್ಕೆ ಈಸಿಯಾಗಿ ಸಿಕ್ತು. ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗೋಕ್ಕೆ ಈಸಿಯಾಗಿ ಅವ್ರಿಗೂ ಕೂಡ ಸಿಕ್ಕಿರೋದ್ರಿಂದ ಏನಾಯಿತು ಅಂತಂದರೆ, ಸೊ ಎಷ್ಟೊಂದು ಜನಕ್ಕೆ ಬೇಜಾರು ಕೂಡ ಆಯಿತು. ಇಷ್ಟು ಈಸಿಯಾಗೆಲ್ಲ ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಅಂತಂದರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿದ್ರೂ ಕೂಡ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗೋ ಒಂದು ಚಾನ್ಸಸ್ ಅಲ್ಲೂ ಕೂಡ ಸಿಕ್ತು. ಅದಾದಮೇಲೆ ಇನ್ನೂ ಎಷ್ಟೊಂದು ಜನಕ್ಕೆ ಇದೇ ರೀತಿ ಆಯಿತು. ಆಮೇಲೆ ಕಾವ್ಯ ಎತ್ಕೊಂಬರಲಿಲ್ಲ, ಗಿಲ್ಲಿ ಎತ್ಕೊಂಬಂದಿದ್ದಾರೆ. ಅದರಿಂದಾಗಿ ಕಾವ್ಯ ಅವ್ರ ಕಂಟೆಂಡರ್ ಆದರು. ಅಂದರೆ ಗಿಲ್ಲಿಯಿಂದನೇ ಕಾವ್ಯಂಗೂ ಕೂಡ ಒಂದು ಚಾನ್ಸ್ ಸಿಕ್ತು. ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಅವರು ಏನು ಪ್ರೂವ್ ಮಾಡ್ಕೊಳೋ ಅಂಥದ್ದು ಈ ವಾರದಲ್ಲಿ ನಡೀಲ್ಲ. ನಮ್ಗೆ ಏನು ಅನ್ನಿಸ್ತು ಅಂತಂದರೆ, ಸ್ಟಾರ್ಟಿಂಗಲ್ಲಿ ಈ ಥರ ಬಿಟ್ಟಿದ್ದು ನೋಡಿ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತಂದರೆ, ಅವರವರ ವೈಯಕ್ತಿಕವಾಗಿ ಅವರು ಪ್ರೂವ್ ಮಾಡ್ಕೊಳಕ್ಕೆ ಇಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ವಿ. ಬಟ್ ಇಲ್ಲಿ ಯಾವ ಕಂಟೆಂಡರು, ಯಾವ ಕಂಟೆಸ್ಟೆಂಟ್ ಕೂಡ ಇಲ್ಲಿ ಏನಾಗಿದ್ದಾರೆ ಅಂತಂದರೆ, ಯಾರು ಕೂಡ ಪ್ರೂವ್ ಮಾಡ್ಕೊಳುವಂಥ ಚಾನ್ಸಸ್ ಇವತ್ತು ಎಲ್ಲೂ ಕೂಡ ಸಿಕ್ಕಿಲ್ಲ. ಬಟ್ ಯಾರ್ದೋ ಬೇರೆ ಡಿಸಿಷನ್ನು, ಯಾವುದೋ ಒಂದು ಸಿಲ್ಲಿ ಡಿಸಿಷನ್ನು, ಯಾವುದೋ ಒಂದಕ್ಕೆಲ್ಲ ಏನಾಗಿದ್ದಾರೆ ಅಂತಂದರೆ, ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗಿ ಆಚೆ ಬಂದಿದ್ದಾರೆ. ಅಂದರೆ ಇನ್ನೊಂದೇನಪ್ಪ ಅಂತಂದರೆ, ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗಿ ಇವಾಗ ಇವರು ಏನು ರಘು ಅವ್ರು ಬಂದಿದ್ರು, ರಘು ಅವರು ಒಂದು ಬೆಸ್ಟ್ ಆಯ್ಕೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಅವರು ಕೂಡ ಚೆನ್ನಾಗಿ ಮಾತಾಡೋರು ನೆನ್ನೆ. ಅಂತಂದರೆ ಜನಗಳು ಬಂದಿರಲ್ಲ ಅದರಲ್ಲೆಲ್ಲ ಚೆನ್ನಾಗಿ ಮಾತಾಡೋರು. ಇನ್ನೊಂದು ಏನು ಅಂತ ಅಂದರೆ, ಈಗ ಮೇಯ್ನ್ ವಿಷಯ ಏನು ಅಂತಂದರೆ, ಈಗ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೆಸ್ ಮಾಡಿ ನೋಡೋಣ. ಯಾರೂ ಅಲ್ಲ, ಕಾವ್ಯ ಶೈವ ಅವರು ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ವೋಟಿಂಗಲ್ಲಿ ಕಾವ್ಯ ಅವರಿಗೆ ಜಾಸ್ತಿ ವೋಟ್ ಬಂದು ಕಾವ್ಯ ಅವರು ಸೆಲೆಕ್ಟ್ ಆಗಿದ್ದಾರೆ. ಈಗ ಕಾವ್ಯ ಅವರು ಸೆಲೆಕ್ಟ್ ಆಗೋಕ್ಕೆ ಮೇಯ್ನ್ ರೀಸನ್ ಏನು ಅಂತ ನನಗೂ ಕೂಡ ನಿಮಗೆ ಗೊತ್ತು. ಸೊ ಹಿಂದೆ ಒಂದು ಪವರ್ ಇದೆ, ಆ ಪವರ್ ಹೆಸರೇ ಗಿಲ್ಲಿ. ಇನ್ನೊಂದೇನು ಅಂತ ಅಂದರೆ, ಅವರು ಇನ್ನೊಂದು ಮೆನ್ಷನ್ ಮಾಡ್ತಾರೆ. ಈಗ ಏನು ಗಿಲ್ಲಿಯವ್ರು ತೊಗೊಂಬಂದು ಕಾವ್ಯವ್ರಿಗೆ ಒಂದು ಲೆಟ್ರ್ ಕೊಟ್ಟಿರ್ತಾರೋ, ಅದನ್ನು ಜನಗಳ ಮುಂದೆ ಕಾವ್ಯವ್ರು ಅದನ್ನು ಓಪನ್ ಆಗಿ ಹೇಳ್ತಾರೆ. ಸೊ ಗಿಲ್ಲಿಯಿಂದನೇ ನನಗೆ ಇದೊಂದು ಅವಕಾಶ ಸಿಕ್ಕಿದ್ದು ಅನ್ನೋದು ಕೂಡ ಅವರು ಹೇಳ್ತಾರೆ. ಅದೊಂದೇ ಕಾರಣಕ್ಕೋಸ್ಕರನೇ ಆಲ್ಮೋಸ್ಟ್ ಅಲ್ಲಿ ಜನಗಳೆಲ್ಲ ಓಟ್ ಹಾಕಿದ್ದಾರೆ. ಇನ್ನೊಂದು ಹೇಳ್ತೀನಿ, ಈ ಕ್ಯಾಪ್ಟನ್ಶಿಪ್ ಕಂಟೆಂಡರಲ್ಲಿ ಗಿಲ್ಲಿ ಏನಾದರೂ ಬಂದಿದ್ರು ಅಂತ ಅಂದರೆ, ಆರಾಮಾಗಿ ಯೂಜ್ ಲೀಡಲ್ಲೇ ವಿನ್ ಆಗೋಗ್ಬಿಟ್ಟಿರೋರು ಅವರು. ಬಟ್ ಅವರಿಂದನೇ ಈಗ ಆಲ್ಮೋಸ್ಟ್ ಅಲ್ಲಿ ಕಾವ್ಯವ್ರಿಗೂ ಸಿಕ್ಕಿರೋದು, ಗಿಲ್ಲಿಯವರ ಪವರಿಂದನೇ ಸಿಕ್ಕಿರೋದು. ಸೊ ಇದು ಒಂದು ಮೇಯ್ನ್ ರೀಸನ್ನು ಕಾವ್ಯವ್ರಿಗೆ ಸಿಕ್ಕಿರೋದು ಅಂತ ಅಂದರೆ, ಸೊ ಅವರು ಅದನ್ನು ಕೂಡ ಟ್ಯಾಂಕ್ಸ್ ಹೇಳ್ತಾರೆ ಅಂತ ನಮಗೆ ಗೊತ್ತು. ಸೊ ಮೇಯ್ನ್ ಏನು ಅಂತ ಅಂದರೆ, ಕಾವ್ಯವರು ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಯಾರಿಗೆಲ್ಲ ಖುಷಿ ಆಯಿತು ಕಾವ್ಯವರು ಕ್ಯಾಪ್ಟನ್ ಆಗಿದ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಎಷ್ಟೋ ಜನಕ್ಕೆ ಕ್ಯಾಪ್ಟನ್ಶಿಪ್ ಕಂಟೆಂಡರ್ ಆಗಿರೋರ್ಗೂ ಕೂಡ ಮಿಸ್ ಆಗಿದೆ. ಸೊ ಯಾರಿಗೆಲ್ಲ ಮಿಸ್ ಆಯಿತು, ಯಾರು ಆಗಬೇಕಾಯಿತು ನಿಮ್ಮ ಅನಿಸಿಕೆ ಅಂತ ತಿಳಿಸ್ಕೊಡಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಈ ವಾರದ ಕ್ಯಾಪ್ಟನ್ಶಿಪ್ಪಲ್ಲಿ ಧನೂರು ಕೊಟ್ಟಿದ್ರು. ಬಟ್ ಧನೂರ ಕ್ಯಾಪ್ಟನ್ಶಿಪ್ ಪ್ರೂವ್ ಮಾಡ್ಕೊಳಕ್ಕೆ ಎಲ್ಲೂ ಕೂಡ ಚಾನ್ಸಸ್ ಸಿಕ್ಕಿಲ್ಲ ಗುರು. ಅಂದರೆ ಬರೀ ಮನೆಯದು ಲೆಟ್ರ್ ಬರೋದಾಗಲಿ ಅದಾಗಲಿ ಇದೇ ಆಗೋಯ್ತು. ಬಟ್ ಧನು ಅವ್ರ ಕ್ಯಾಪ್ಟನ್ಶಿಪ್ನ ಹೆಂಗೆ ಕೂಡ ಮಾಡೋಕ್ಕೆ ಕೂಡ ಎಲ್ಲೂ ಸಿಕ್ಕಿಲ್ಲ. ಯಾವುದೇನಾದ್ರೂ ಟಾಸ್ಕ್ ಸಿಕ್ಕಿಲ್ಲ, ಉಸ್ತುವಾರಿ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಬಟ್ ಏನು ಅವ್ರು ಏನಾದ್ರು ಮಾತಾಡ್ಬೇಕಾದ್ರೆ ಮಾತಾಡೋದೊಂದು ನಿಲ್ಲಿಸುವಂಥ ಒಂದು ಪವರ್ ಕೊಟ್ಟಿದ್ರು ಅಷ್ಟೇ. ಬಟ್ ಧನೂರ್ ಕ್ಯಾಪ್ಟನ್ಶಿಪ್ ಅಂತೂ ತುಂಬ ವೇಸ್ಟ್ ಆಗೋಯ್ತು ಅಂತ ನನಗೆ ಅನ್ನಿಸ್ತದೆ. ಸೊ ಟಾಸ್ಕ್ಗಳೆಲ್ಲ ಇದ್ರೇ ಚೆನ್ನಾಗಿರೋದು ಬಿಗ್ ಬಾಸು. ಈ ಥರ ಎಲ್ಲ ನಮಗೂ ಕೂಡ ಇಷ್ಟ ಆಗಲ್ಲ. ಸೊ ಇದ್ರ ಬಗ್ಗೆ ನಾನು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾಯಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.